ಆಗಸ್ಟ್ 1ರಿಂದ ಕಸಮುಕ್ತ ಅಭಿಯಾನಕ್ಕೆ ಜಿಬಿ ಅಧಿಕಾರಿಗಳು ಚಾಲನೆ ಕೊಡೋದಕ್ಕಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. 5 ನಗರ ಪಾಲಿಕೆಗಳಲ್ಲೂ ಕೂಡ ಬ್ಲಾಕ್ ಸ್ಪಾಟ್ಗಳ ಗುರುತು ಪತ್ತೆ ಹಚ್ಚೋದು, ವಿಧಾನಸಭಾ ಕ್ಷೇತ್ರವಾರು ಕಸದ ಬ್ಲಾಕ್ ಸ್ಪಾಟ್ಗಳ ಪತ್ತೆ ಹಚ್ಚಿ ಅಲ್ಲಿ ಕಸ ಬೀಳದಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಲಾಗ್ತಿದೆ. ಹಿಂದೆ ಕೂಡ ಈ ಪ್ರಯತ್ನವನ್ನು ಮಾಡಿದ್ರು, ಇದೇನು ಫಸ್ಟ್ ಟೈಮ್ ಅಲ್ಲ. ಏನು ಯಶಸ್ಸೇನು ಸಿಕ್ಕಿಲ್ಲ, ಹೊಸದೇನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಇಲ್ಲಾಂದರೆ ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಹಚ್ತಾರೆ, ಅಲ್ಲಿ ನಿಗಾ ಇಡ್ತಾರೆ, ಆಮೇಲೆ ಒಂದು ಸ್ವಲ್ಪ ದಿನ ಕಸ ಹಾಕಲ್ಲ, ಮತ್ತೆ ಬಂದು ಕಸ ಹಾಕ್ತಾರೆ. ಇದು ರಿಪೀಟ್ ಆಗ್ತಾ ಇರುವಂತಹ ವಿಚಾರ. ಈ ಸಲ ವಿಶೇಷವಾಗಿ ಏನು ಮಾಡ್ಬೋದು, ಕಸ ವಿಲೇವಾರಿ ವಿಚಾರದಲ್ಲಿ ಬೆಂಗಳೂರಿನ ಜಿಬಿ ಅಧಿಕಾರಿಗಳು ಫೇಲಿಯರ್ ಆಗಿದ್ದಾರೆ ಅನ್ನೋದು ಆಗಾಗ ನಮಗೆ ಗೊತ್ತಾಗೋ ವಿಚಾರ. ಬ್ಲ್ಯಾಕ್ ಸ್ಪಾಟ್ ಅಂದರೆ ಏನು? ಒಂದೇ ಜಾಗದಲ್ಲಿ ಬಂದು ಸಾರ್ವಜನಿಕರು ಕಸವನ್ನು ಹಾಕೋದು, ಆ ಜಾಗವನ್ನು ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳಿ ಗುರುತು ಮಾಡೋ ಪ್ರಕ್ರಿಯೆಗಳು ವರ್ಷದಿಂದ ದಶಕದಿಂದ ಇದೆ. ಈಗ ನಿಮಗೆ ನಾವು ತೋರಿಸ್ತೀವಿ ಎಷ್ಟೆಷ್ಟು ಬ್ಲಾಕ್ ಸ್ಪಾಟ್ಗಳು ಇದ್ದಾವೆ ಅಂತ. ಬೆಂಗಳೂರು ಕೇಂದ್ರ ಪಾಲಿಕೆಯಲ್ಲಿ 315 ಬ್ಲಾಕ್ ಸ್ಪಾಟ್ಗಳಿದ್ದರೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ 222 ಕ್ರಮವಾಗಿ. ಮುಂದೆ ಬೆಂಗಳೂರು ಉತ್ತರ ನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಕೊಡ್ತೀವಿ. 319 ಕಡೆಗಳಲ್ಲಿ ಸದ್ಯಕ್ಕೆ ಬ್ಲಾಕ್ ಸ್ಪಾಟ್ಗಳಿದೆ. ಇದು ತೆರವು ಆಗದೆ ಆ ವಾರ್ಡ್ಗಳು ಶುಚಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿ 334. ಪ್ರಾಬ್ಲಮ್ ಏನಂದರೆ, ಆನ್ ಟೈಮ್ಗೆ ಕೆಲವು ಕಡೆಗಳಲ್ಲಿ ಗಾಡಿ ಬರುತ್ತೆ, ಕಸದ ಗಾಡಿ, ಕೆಲವು ಕಡೆ ಬರಲ್ಲ. ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ದಶಕದಿಂದ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತು ಹಚ್ಚೋದು, ಅಲ್ಲಿ ನಿಗಾ ಇಡೋದು, ಇದೆಲ್ಲ ರಿಪೀಟ್ ಮಾಡ್ಕೊಂಡು ಬಂದಿದ್ದಾರೆ. ಹೊಸ್ತೇನು ಈ ಬಾರಿ ಮಾಡ್ತಾರೆ? ಕಸಮುಕ್ತ ಅಭಿಯಾನ ಅಂದರೆ ಹೊಸ್ತೇನೋ ಅವರು ನಮಗೆಲ್ಲ ಪರಿಚಯಿಸಬೇಕು, ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಏನು ಮಾಡಿಸ್ತಾರೆ? ವಸ್ತು ಅನ್ನೋದೇನು ಕಾಣ್ತಾ ಇಲ್ಲ. ಬ್ಲ್ಯಾಕ್ ಸ್ಪಾಟ್ಗಳನ್ನ ಈ ಹಿಂದೆನೂ ಗುರುತು ಮಾಡಿದ್ರು, ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಆದರೆ ತೆರವಾಗಿದ್ದ ಕಡೆ ಕಸ ತೆರವಾಗಿದ್ದ ಕಡೆ ಮತ್ತೆ ಅಲ್ಲೇ ಕಸ ಬೀಳುವಂತ ಪದ್ಧತಿ ಆಗ್ತಾ ಇದೆ. ಅದಕ್ಕೆ ತಡೆಗಟ್ಟುವುದಕ್ಕೆ ವಿಫಲ ಆಗ್ತಾ ಇರುವಂಥದ್ದು. ಈ ಬಾರಿ ಸಂಪೂರ್ಣವಾಗಿ ಬ್ಲ್ಯಾಕ್ ಸ್ಪಾಟ್ಗಳನ್ನ ಗುರುತು ಮಾಡಿ ಅವುಗಳನ್ನ ಕಸ ಮುಕ್ತ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಮಾರ್ಷಲ್ಗಳನ್ನ ನೋಡ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಮಾರ್ಷಲ್ಗಳು ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ, ಆದರೆ ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಈ ಹಿಂದೆ ದಂಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈ ಬಾರಿ ಕೂಡ ಯಾರು ಈ ಕಟ್ಟಡದ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ, ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆಗಳಲ್ಲಿ ಹಾಕ್ತಾರೆ, ಅಂಥವ್ರನ್ನ ಡೆಬ್ರಿಸ್ ಅನ್ನ ಸುರಿಯುವಂಥವ್ರನ್ನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ, ಅವರಿಗೆ ದಂಡ ಹಾಕುವಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಬಾರಿ ಮುಂದಾಗ್ತಾ ಇರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದ್ರೆ ಹಲವಾರು ಹಿಂದೆನೂ ಕೂಡ ಈ ರೀತಿಯ ಕಾರ್ಯಾಚರಣೆಗಳು ಮಾಡಿದರೆ, ಜೊತೆಗೆ ಕಸಮುಕ್ತ ಬೆಂಗಳೂರು ಮಾಡ್ತೀವಿ ಅಂತೇಳಿ ಅಭಿಯಾನಗಳನ್ನ ಶುರು ಮಾಡಿದ್ದಾರೆ. ಅದಕ್ಕೆ ಅಂತ ಕಠಿಣ ನಿಯಮಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ಈ ಬಾರಿ ಮುತುವರ್ಜಿಯಿಂದಾಗಿ ಒಂದಷ್ಟು ವಿಧಾನಸಭಾ ಕ್ಷೇತ್ರವಾರು ಅಧಿಕಾರಿಗಳನ್ನ ನೇಮಕ ಮಾಡಿರುವಂಥದ್ದು, ಜೊತೆಗೆ ವಿಧಾನಸಭಾ ಕ್ಷೇತ್ರವಾರು ವಾರ್ಡ್ ವೈಸು ಮಾರ್ಷಲ್ಗಳನ್ನ ನೇಮಕ ಮಾಡಿ ಇಂಥ ವಾರ್ಡಲ್ಲಿ ಸ್ವಚ್ಛತೆ ಆಗಬೇಕು ಅಂತೇಳಿ ಪೂರ್ವ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 1661 ಬ್ಲಾಕ್ ಸ್ಪಾಟ್ಗಳನ್ನ ಗುರುತು ಮಾಡಿದ್ದು ಆಗಸ್ಟ್ 1ನೇ ತಾರೀಕಿಂದ ಕಸಮುಕ್ತ ಅಭಿಯಾನ ಶುರುವಾಗುತ್ತೆ. ಅದರಲ್ಲೂ ಆಗಸ್ಟ್ 15ನೇ ತಾರೀಕಿನ ಒಳಗಡೆ ಯಾರು ಖಾಲಿ ಸೈಟಲ್ಲಿ ಕಸ ಹಾಕಿರ್ತಾರೆ ಅಂಥವರು ಸ್ವಚ್ಛತೆಯನ್ನು ಮಾಡ್ಕೊಳ್ಬೇಕಾಗತ್ತೆ.